ಬೆಪ್ಪಾದ ದ್ರೋಣರಿಗೆ ಅಗಾಧ ಸಿಟ್ಟು ಬಂದಿತು. ಸಾಧ್ಯವಾದಷ್ಟು ವೇಗವಾಗಿ ಅವನನ್ನು ಹಿಂಬಾಲಿಸಿದನು. ಸಾರಥಿ ದಾರುಕನ ತಮ್ಮ. ಅವನನ್ನು ಕುರಿತು ಸಾತ್ಯಕಿಯು, ಬೇಗ ಹೋಗು, ದ್ರೋಣನು ಹಿಂಬಾಲಿಸುತ್ತಿದ್ದಾನೆ. ನಾನು ಅರ್ಜುನ ಇದ್ದಲ್ಲಿಗೆ ಸಾಧ್ಯವಾದಷ್ಟೂ ಬೇಗ ಹೋಗಬೇಕು. ಮುಂದಿರುವುದು ಬಾಹ್ಲೀಕನ ಸೈನ್ಯ, ಅದರ ಮುಂದೆ ದಕ್ಷಿಣ ರಾಜನ ಸೈನ್ಯ. ಬಾಹ್ಲೀಕನ ಪಕ್ಕದಲ್ಲಿ ಇರುವುದು ರಾಧೇಯನ ಸೈನ್ಯ. ಬಾಹ್ಲೀಕನ ಸೈನ್ಯವನ್ನು ತಪ್ಪಿಸಿ ಬೇಗ ಹೋಗು ಎಂದನು. ದ್ರೋಣನು ಹಿಂಬಾಲಿಸುತ್ತಿರುವಂತೆ ಸಾತ್ಯಕಿ ದಕ್ಷಿಣ ರಾಜನ ಸೈನ್ಯವನ್ನು ಎದುರಿಸಿದನು. ರಾಧೇಯನ ಸೈನ್ಯವನ್ನು ಧ್ವಂಸ ಮಾಡಿದನು. ಅವನು ಅರ್ಜುನನ ಹಾಗೆ ಯುದ್ಧ ಮಾಡುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಅದೇ ಕೈಚಳಕ, ಅದೇ ನಿರಾತಂಕ ಮನಸ್ಥೈರ್ಯ, ಅದೇ ನಗು, ಅದೇ ಎಗ್ಗಿಲ್ಲದ ಹೊಡೆತ. ಕೃತವರ್ಮನು ಎದುರಿಗೆ ಬಂದು ಸಾತ್ಯಕಿಯೊಡನೆ ಯುದ್ಧವಾರಂಭಿಸಿದನು. ಇಬ್ಬರಿಗೂ ಬಹಳ ಗಾಯಗಳಾದವು. ತನ್ನ ದಾಯಾದಿ ಸೋದರನೇ ತನ್ನನ್ನು ಎದುರಿಸಿದ್ದು ಸಾತ್ಯಕಿಗೆ ಸಿಟ್ಟು ತರಿಸಿತು. ಕೃತವರ್ಮನ ಸಾರಥಿಯನ್ನು ಬಲ್ಲೆಯೊಂದರಿಂದ ಇರಿಯಲು ಅವನು ರಥದಿಂದ ಕೆಳಕ್ಕೆ ಉರುಳಿದನು. ಕೃತವರ್ಮನು ಸಾವರಿಸಿಕೊಂಡು ಎಡಗೈಯಿಂದ ಕುದುರೆಗಳನ್ನು ನಿಯಂತ್ರಿಸಿ ಬಲಗೈಯಿಂದ ಬಾಣಗಳನ್ನು ಬಿಡಲು ಸಿದ್ಧವಾಗುವುದರೊಳಗೆ ಸಾತ್ಯಕಿ ಅವನಿಂದ ದೂರ ಹೋಗಿಬಿಟ್ಟಿದ್ದನು. ಸಾತ್ಯಕಿಯ ಮೇಲಿನ ಸಿಟ್ಟಿನಿಂದ ಕೃತವರ್ಮನು ಭೀಮನ ಮುಂದಾಳ್ತನದಲ್ಲಿದ್ದ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡತೊಡಗಿದನು. ಸೈನ್ಯ ಚೆಲ್ಲಾಪಿಲ್ಲಿಯಾಯಿತು. ಭೀಮ, ಶಿಖಂಡಿ, ದೃಷ್ಟದ್ಯುಮ್ನರೆಲ್ಲರಿಗೂ ಗಾಯಗಳಾದವು. ಸಾತ್ಯಕಿಯು ಈಗ ಕೃತವರ್ಮನ ಸೈನ್ಯದ ಪರಿಧಿಯನ್ನೂ ದಾಟಿ ಹೋಗಿದ್ದನು. ಅಲ್ಲಿದ್ದ ಜಲಸಂಧನ ಗಜ ಸೈನ್ಯವನ್ನು ಪ್ರಹರಿಸತೊಡಗಿದನು. ರಣರಂಗವು ಅನೇಕ ಶವಗಳಿಂದ ತುಂಬಿ ಹೋಯಿತು. ಜಲಸಂಧನು ಈಗ ಯುದ್ಧಕ್ಕೆ ಬಂದನು. ಸ್ವಲ್ಪ ಹೊತ್ತು ಯುದ್ಧವು ನಡೆದು ಸಾತ್ಯಕಿಯು ಅವನ ಕೈಗಳನ್ನು ತಲೆಯನ್ನು ಕತ್ತರಿಸಿ ಹಾಕಿದನು. ನಂತರ ಸಾತ್ಯಕಿಯು ವೇಗವಾಗಿ ಮುಂದುವರಿದನು. ದ್ರೋಣನು ಹಿಂತಿರುಗಿ ಬಂದು ಸಾತ್ಯಕಿಯನ್ನು ಎದುರಿಸತೊಡಗಿದನು. ಧಾರ್ತರಾಷ್ಟ್ರರು ಸಾತ್ಯಕಿಯನ್ನು ಮುತ್ತಿದರು. ಅವನ ಪ್ರಹಾರವನ್ನು ತಾಳಲಾರದೆ ದುರ್ಯೋಧನನು ರಣರಂಗದಿಂದ ಓಡಿ ಹೋಗಬೇಕಾಯಿತು. ಇದನ್ನು ನೋಡಿ ಕೃತವರ್ಮನು ಅವನ ನೆರವಿಗೆ ಬಂದನು. ಪುನಃ ಇವರಿಬ್ಬರಿಗೆ ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು. ಕೃತವರ್ಮನು ರಥದಲ್ಲಿಯೇ ಮೂರ್ಛೆ ಹೋಗಲು ದ್ರೋಣನು ಬಂದು ಸಾತ್ಯಕಿಯನ್ನು ಎದುರಿಸಿದನು. ಅವರಿಬ್ಬರಿಗೂ ಸ್ವಲ್ಪ ಹೊತ್ತು ಯುದ್ಧವು ನಡೆಯಿತು. ಸಾತ್ಯಕಿಯು ದ್ರೋಣನ ಕುದುರೆಗಳನ್ನು ಸಾರಥಿಯನ್ನು ನೋಯಿಸಲು ಅವು ದ್ರೋಣನಿರುವಂತೆಯೇ ರಣರಂಗದ ತುಂಬ ಹುಚ್ಚೆದ್ದು ಓಡತೊಡಗಿದವು. ದ್ರೋಣನು ಸಾತ್ಯಕಿಯನ್ನು ಬಿಟ್ಟು ತನ್ನ ವ್ಯೂಹ ರಕ್ಷಣೆಗೆ ಎಂದು ಹೊರಟು ಹೋದನು. ಸಾತ್ಯಕಿಯು ಕೌರವ ಸೈನ್ಯವನ್ನು ಸೀಳಿಕೊಂಡು ಮುಂದೆ ಮುಂದೆ ಹೋಗುತ್ತಿದ್ದನು. ವೀರಾವೇಶದಲ್ಲಿ ಅವನು ಅರ್ಜುನನಿಗಿಂತ ಯಾವ ವಿಧದಲ್ಲೂ ಕಡಿಮೆಯಾಗಿರಲಿಲ್ಲ. ಎಲ್ಲ ಬಗೆಯ ಆಯುಧಗಳನ್ನು ಬಳಸುವುದರಲ್ಲಿ ಕುಶಲತೆಯನ್ನು ಪಡೆದಿದ್ದ. ಕೌರವರ ಕಡೆಯ ಸುದರ್ಶನನೆಂಬ ವೀರನು ಅವನನ್ನು ಎದುರಿಸಿದನು. ಆದರೆ ಸಾತ್ಯಕಿಯು ಅವನಿಗಿಂತ ಮಿಗಿಲಾಗಿದ್ದು ದ್ವಂದ್ವ ಯುದ್ಧದಲ್ಲಿ ಅವನನ್ನು ಕೊಂದು ಹಾಕಿದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.